ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸಂಜು ಡಾಟ್ಸ್ ರಂಗೋಲಿ. ಇವತ್ತಿನ ಟಾಪಿಕ್ ರಂಗೋಲಿ ಎಂದರೇನು, ರಂಗೋಲಿ ಹಾಕುವುದರಿಂದ ಪ್ರಯೋಜನಗಳೇನು, ಅದರ ಮಹತ್ವ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ರಂಗೋಲಿ ಎಂದರೇನು? ರಂಗೋಲಿ ಎನ್ನುವುದು ಸಂಸ್ಕೃತ ಪದಗಳಾದ ರಂಗ ಮತ್ತು ಆವಲಿ ಎಂಬ ಪದಗಳಿಂದ ಬಂದಿದೆ. ಇದು ನೆಲದ ಮೇಲೆ ಬಣ್ಣದ ಪುಡಿಗಳನ್ನು ಉಪಯೋಗಿಸಿ ಬಿಡುವ ಚಿತ್ತಾರ ಕಲೆ ಎಂದು ಹೇಳಬಹುದು. ಇದು ಸಾಮಾನ್ಯವಾಗಿ ಗೃಹದ ಮುಂಭಾಗ, ಬಾಗಿಲ, ದೇವರ ಕೋಣೆಯಲ್ಲಿ ಬಿಡಲಾಗುತ್ತದೆ. ಇಲ್ಲಿ ರಂಗೋಲಿ ಹಾಕುವ ಪ್ರಯೋಜನಗಳೆಂದರೆ, ಒಂದನೇದು ಧಾರ್ಮಿಕ ಶುದ್ಧತೆ ಮತ್ತು ಶ್ರದ್ಧೆ. ಇದು ಏನು ತಿಳಿಸ್ಕೊಡ್ತೈತೆ ಅಂದರೆ, ದೇವರ ತೊಟ್ಟಿಲಿಗೆ ಅಥವಾ ದೇವಾಲಯದ ಮುಂದೆ ರಂಗೋಲಿ ಬಿಡುವುದು ಶ್ರದ್ಧೆಯ ಸಂಕೇತ. ಎರಡನೇದು ಅತಿಥಿಗಳಿಗೆ ಆತಿಥ್ಯದ ಸೂಚನೆ. ಇದೇನು ತಿಳಿಸ್ಕೊಡ್ತೈತೆ ಅಂದರೆ, ಮನೆ ಮುಂದೆ ರಂಗೋಲಿ ಹಾಕೋದರಿಂದ ಅತಿಥಿಗಳಿಗೆ ಆತ್ಮೀಯ ಸ್ವಾಗತ ಎಂಬ ಅರ್ಥ ನೀಡುತ್ತದೆ. ಮೂರನೇದು ನೆಗೆಟಿವ್ ಎನರ್ಜಿ ತಡೆ. ಈ ನೆಗೆಟಿವ್ ಎನರ್ಜಿ ತಡೆ ಅನ್ನೋದು ಏನು ತಿಳಿಸಿಕೊಡ್ತೈತಿ ಅಂದರೆ, ಪರಂಪರೆಯ ಪ್ರಕಾರ ರಂಗೋಲಿ ಮನೆಗೆ ಬರುವ ಕೆಟ್ಟ ಶಕ್ತಿಗಳು ತಡೆಯುತ್ತದೆ, ಸಕಾರಾತ್ಮಕ ಶಕ್ತಿ ತರಿಸುತ್ತದೆ. ನಾಲ್ಕನೇದು ಮನಸ್ಸಿಗೆ ಶಾಂತಿ. ರಂಗೋಲಿ ಬಿಡುವುದು ಒತ್ತಡ ಕಡಿಮೆ ಮಾಡುವ ಕಲೆ, ಅದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಐದನೇದು ಹಬ್ಬಗಳ ಆಚರಣೆಯ ಭಾಗ. ಇದು ಏನು ತಿಳಿಸ್ಕೊಡ್ತೈತಿ ಅಂದರೆ, ದೀಪಾವಳಿ, ಸಂಕ್ರಾಂತಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮುಕ್ತಾಯವಲ್ಲದೆ, ಅಂದರೆ ವಿವಿಧ ಹಬ್ಬಗಳಲ್ಲಿ ಮುಕ್ತಾಯಗೊಳಿಸದೆ ರಂಗೋಲಿಗಳನ್ನು ಬಿಡುತ್ತೇವೆ. ಇನ್ನು ರಂಗೋಲಿ ಮಹತ್ವ ಅಂದರೆ, ರಂಗೋಲಿ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಇದು ಮನೆಗೆ ಸುಂದರತೆಯನ್ನು ತಂದುಕೊಡುತ್ತದೆ, ಧಾರ್ಮಿಕ ಶುದ್ಧತೆಯ ಒಂದು ಸಂಕೇತವಾಗಿದೆ. ಪ್ರತಿದಿನ ರಂಗೋಲಿ ಬಿಡಿಸುವುದು ಸಂತೋಷ ಮತ್ತು ನೆಗೆಯ ಚಿಹ್ನೆಯಾಗಿದೆ. ನೀವು ನನ್ನ ಚಾನಲ್ನಲ್ಲಿ ಮುಂಭಾಗ ಹಾಗೂ ರಂಗೋಲಿಗಳು ಮತ್ತು ಹಬ್ಬದಲ್ಲಿ ಹಾಕುವ ಸಿಂಪಲ್ ಆಕರ್ಷಕ ರಂಗೋಲಿ ವಿನ್ಯಾಸವು ಕಾಣಬಹುದು. ರಂಗೋಲಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಫ್ರೆಂಡ್ಸ್.